ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಬೀಟಾ HCG ಅಂತ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾ? ನಮಸ್ಕಾರ, ನಾನು ಡಾಕ್ಟರ್ ಸಂಜನಾ ಹಿತೇಶ್, ಕನ್ಸಲ್ಟೆಂಟ್ ಒಬ್ಸ್ಟಿಷಿಯನ್ ಗೈನಕಾಲಜಿಸ್ಟ್, ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಅಂಡ್ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಭಾರತಿ ಕ್ಲಿನಿಕ್ ಹಾಸನ್. ಬೀಟಾ HCG ಬಂದ್ಬಿಟ್ಟು ಯಾವಾಗ ಒಂದು ಮಹಿಳೆ ಪ್ರೆಗ್ನೆಂಟ್ ಆಗ್ತಾರೆ ಅಲ್ವಾ, ಅವಾಗ ಈ ಬೀಟಾ HCG ಅನ್ನೋ ಹಾರ್ಮೋನ್ಸ್ ಅವರ ಬಾಡಿಯಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ. ಸುಮಾರು ಜನ ಪೀರಿಯಡ್ ಮಿಸ್ ಆದ್ಮೇಲೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾತ್ರ ಇದೆ ಅಂತ ಅನ್ಕೊಳ್ತಾರೆ. ಬಟ್ ಅದಕ್ಕೂ ರಿಲಯಬಲ್ ಒಂದು ಟೆಸ್ಟ್ ಇದೆ, ಅದನ್ನು ಬೀಟಾ HCG ಅಂತ ಕರಿತೀವಿ. ಈ ಬೀಟಾ HCG ಟೆಸ್ಟ್ ಮಾಡ್ಬಿಟ್ಟು ಅದು ಪಾಸಿಟಿವ್ ಬಂದ್ರೆ ನಾವು ಪ್ರೆಗ್ನೆನ್ಸಿನ 100% ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ಬೋದು. ಕೆಲವು ಸಲ ಬೀಟಾ HCG ಪಾಸಿಟಿವ್ ಬರುತ್ತೆ, ಸ್ಕ್ಯಾನ್ ಮಾಡಿಸ್ತಾರೆ, ಆಗ ಮಗು ಕಾಣಲ್ಲ, ಆಗ ಏನ್ ಮಾಡ್ತಾರೆ? ಸೊ ಆಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 48 hours ಬಿಟ್ಟು ಬೀಟಾ HCG ರಿಪೀಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಬೀಟಾ HCG ಮಾಡಿದೀವಿ, 200 ಅಂತ ಇದೆ. 48 hours ಬಿಟ್ ಮಾಡಿದಾಗ 400 ಅಟ್ ಲೀಸ್ಟ್ ಮಿನಿಮಮ್ ಬರಬೇಕು. ಆಯ್ತಾ? ದಿಸ್ ಇಸ್ ಕಾಲ್ಡ್ ಅಸ್ ನಾರ್ಮಲ್ ಪ್ರೋಗ್ರೆಷನ್ ಆಫ್ ಪ್ರೆಗ್ನೆನ್ಸಿ. ಇದನ್ನ ನಾವು ಡಬ್ಲಿಂಗ್ ಬೀಟಾ HCG ಟೆಸ್ಟ್ ಅಂತ ಕರಿತೀವಿ. ಅಕಸ್ಮಾತ್ ಆಗಿ ಬೀಟಾ HCG ಡಬಲ್ ಆಗ್ತಿಲ್ಲ, ಕಮ್ಮಿ ಆಗ್ತಿದೆ ಅಂತ ಹೇಳಿದ್ರೆ 2 ಚಾನ್ಸಸ್ ಇರಬಹುದು. ಮೊದಲನೇದು, ಪ್ರೆಗ್ನೆನ್ಸಿ ಅಬಾರ್ಟ್ ಆಗಿದೆ ಅಂತ ಅರ್ಥ, ಇಲ್ಲ ಅಂದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು ಅಂತ ಅರ್ಥ. ಬೀಟಾ HCG ಪಾಸಿಟಿವ್ ಬಂದಿದೆ ಅಂದ ತಕ್ಷಣ ಅಲ್ಟ್ರಾಸೌಂಡ್ ಮಾಡಿದಾಗ ಮಗು ಕಾಣ್ಬೇಕು ಅಂತ ಅಲ್ಲ, ಅದಕ್ಕೆ ಮಿನಿಮಮ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ ಆಯ್ತಾ. ಸೊ ಇನ್ ಕೇಸ್ ನಮ್ಗೆ ಟ್ರಾನ್ಸ್ ವೆಜಿನಲ್ ಸ್ಕ್ಯಾನಿಂಗ್ ಅಲ್ಲಿ ಪಾಪು ಕಾಣ್ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಬೀಟಾ HCG 1500 ಇರಬೇಕು. ಅದೇ ನಮ್ಗೆ ಟ್ರಾನ್ಸ್ ಅಬ್ಡಾಮಿನಲ್ ಸ್ಕ್ಯಾನಿಂಗ್ ಅಲ್ಲಿ ಕಾಣ್ಬೇಕು ಅಂದ್ರೆ ಮಿನಿಮಮ್ ಬೀಟಾ HCG 6000 ಇರಬೇಕು. ಹಾಗಾಗಿ ಕೆಲವೊಂದು ಕೇಸಸ್ ಅಲ್ಲಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಜೊತೆ ಬೀಟಾ HCG ಕೂಡ ಮಾಡಬಹುದು. ಥ್ಯಾಂಕ್ ಯು.